ಐತಿಹಾಸಿಕ ಮೈಸೂರು ದಸರಾ ಈಗಾಗಲೇ ನಾಡಿನ ಎಲ್ಲೆಡೆ ವೈಭವದಿಂದ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವ ರೀತಿಯಾಗಿ ಈಗಾಗಲೇ 10 ದಿನಗಳ ಕಾಲ ನಾವು ಮೈಸೂರು ದಸರಾದ ವೈಭವವನ್ನ ನೋಡಿದ್ದೇವೆ. ಹಾಗಾದ್ರೆ ಈಗ ಏನೇನಾಗ್ತಾ ಇದೆ? ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಅಧಿಕೃತವಾಗಿ ಇದೀಗ ಚಾಲನೆಯನ್ನ ನೀಡಲಾಗುತ್ತೆ. ಪ್ರಮುಖವಾಗಿ ಜಂಬೂ ಸವಾರಿಯ ಮೆರವಣಿಗೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗೋದು ಜೊತೆಗೆ ಐತಿಹ್ಯವನ್ನ ಕೂಡ ಹೊಂದಿದೆ. ಹಾಗಾದ್ರೆ ಈ ಒಂದು ಅಂಬಾರಿಯನ್ನು ಹೊರುವಂತಹ ಅಭಿಮನ್ಯು ಜೊತೆಗೆ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಚಾಮುಂಡೇಶ್ವರಿನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷ ಲಕ್ಷ ಜನ ಈಗಾಗಲೇ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾಗತ್ತೆ ಅನ್ನುವಂತಹ ಕುತೂಹಲ ಖಂಡಿತ. ಅಂದ್ರೆ ಈ ಬಾರಿ ವಿಶೇಷವಾಗಿ 11 ದಿವಸ ಬಂದಿರೋದು. ನಾವು ನವರಾತ್ರಿ ಅಂತಂದ್ರೆ 9 ದಿವಸ, 10ನೇ ದಿವಸ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಆದ್ರೆ ಈ ಬಾರಿ 11 ದಿವಸ ಧಾರ್ಮಿಕ ಹಿನ್ನೆಲೆ ಏನು 11 ದಿವಸಕ್ಕೆ. ಮತ್ತೆ ಈ ಬಾರಿಯ ವಿಶೇಷತೆ ಅಂತಂದ್ರೆ ಧಾರ್ಮಿಕ ಆಚರಣೆ, ಸಾಂಸ್ಕೃತಿಕ ಆಚರಣೆ ಜೊತೆಯಲ್ಲಿ ಮೈಸೂರಿನ ಜನರಿಗೆ ಮತ್ತೆ ಹೊರಗಡೆಯಿಂದ ಮೈಸೂರಿಗೆ ಬಂದವರಿಗೆ ಸ್ಪೆಷಲಿ ಏರ್ ಶೋ ಮತ್ತೆ 3000 ಡ್ರೋನ್ಗಳ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಫಸ್ಟ್ ಒಂಥರ ಬುಕ್ ನೋಡ್ದಂಗೆ ಆಗುತ್ತೆ ನನಗೆ ನೋಡಿದ್ರೆ ಇತಿಹಾಸಕಾರರು. ಸರ್, ಬಿಗ್ ಬಾಸ್ ಬೇರೆ ಶುರು ಆಗ್ಬಿಟ್ಟಿದೆ. ಮೈಸೂರಿಗೂ ನಿಮ್ಗೂ ಒಂದು ಅವಿನಾಭಾವ ಸಂಬಂಧ ಮತ್ತೆ ಅಭಿಮಾನ ಅಂತಾರಲ್ಲ, ಬಿಗ್ ಬಾಸ್ ಮುಖೇನ ತೋರಿಸ್ಕೊಟ್ರಿ. ಅದ್ರ ಬಗ್ಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ನಾನು ನಮ್ಮ ಹೇಮಮಾಲಿನಿ ಅವರಿಂದ ಒಂದು ಭಕ್ತಿಗೀತೆಯನ್ನು ಸಂಗೀತದ ಮೂಲಕ ನಾವು ತಾಯಿ ಚಾಮುಂಡೇಶ್ವರಿಗೆ ಹಾಡನ್ನು ಅರ್ಪಿಸಿ ನ್ಯೂಸ್ 18 ಸ್ಟುಡಿಯೋದಿಂದ ಶುರು ಮಾಡ್ತಾ ಇದ್ದೀವಿ. ಮೇಡಮ್, ನಿಮ್ಮಿಂದನೇ ಕಾರ್ಯಕ್ರಮ ಶುರುವಾಗಬೇಕೀಗ. ಥ್ಯಾಂಕ್ ಯು. ನಿನ್ನೆ ತಾನೇ ನಾವು ಆಯುಧ ಪೂಜೆ, ಸರಸ್ವತಿ ಪೂಜೆಯನ್ನು ಮುಗಿಸಿ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಸರಸ್ವತಿ ದೇವಿಯನ್ನು ಜ್ಞಾಪಕ ಮಾಡಿಕೊಂಡು ಈ ಕಾರ್ಯಕ್ರಮನ ಆರಂಭ ಮಾಡೋಣ. ಸರಸ್ವತಿ ವಿಧಿಯುವತಿ, ಸರಸ್ವತಿ ವಿಧಿಯುವತಿ ಸಂರಕ್ಷತು ಮಾಂ. ಶ್ರೀ 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 ಸರಸ್ವತಿ ವಿಧಿಯುವತಿ. ಮುರಳಿ ವೀಣಾಗಾನ ವಿನೋದಿನಿ ಸಂವೇದಿನಿ. ಮುರಳಿ ವೀಣಾಗಾನ ವಿನೋದಿನಿ ಸಂವೇದಿನಿ. ಮುರಳಿ ವೀಣಾಗಾನ ವಿನೋದಿನಿ ಸಂವೇದಿನಿ. ಚಾರು ಚಂದ್ರ ಹಾಸಿನಿ ಸರಸಿ ರುಹಲೋಚನಿ. ಚಾರು ಚಂದ್ರ ಹಾಸಿನಿ ಸರಸಿ ರುಹಲೋಚನಿ. ಮುರಾರಿ ಗುರು ಗುಹ ಮೋದಿನಿ ಶಬ್ದಾರ್ಥ ಸ್ವರೂಪಿಣಿ. ಮುರಾರಿ ಗುರು ಗುಹ ಮೋದಿನಿ ಶಬ್ದಾರ್ಥ ಸ್ವರೂಪಿಣಿ. ಹಂಸಿನಿ ಬ್ರಹ್ಮಾಣಿ ಆರಕ್ತ ವರ್ಣರೂಪಿಣಿ. ಹಂಸಿನಿ ಬ್ರಹ್ಮಾಣಿ ಆರಕ್ತ ವರ್ಣರೂಪಿಣಿ. ಸರಸ್ವತಿ ವಿಧಿಯುವತಿ ಸಂರಕ್ಷತು ಮಾಂ. ಶ್ರೀ ಸರಸ್ವತಿ ವಿಧಿಯುವತಿ. ಸರಸ್ವತಿಯ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಸೊ ಇದರ ಮೇಲೆ ಈಗಾಗಲೇ ನಾವು ಹೇಳಿದಾಗೆ ಮೈಸೂರು ಅಂತಂದ್ರೆ
ಅದರೊಂದು ವೈಭವನೇ ಬೇರೆ. ಅದರ ಜೊತೆಗೆ ಚಂದ, ನಾವು ಮೈಸೂರು ಅಂತ ಹೇಳಿದ್ರೆ ಒಂದು ಚಂದ ಅಂತ ಹೇಳ್ತೀವಿ, ಅರಮನೆಯ ಅಂದದ ಬಗ್ಗೆ ಮಾತಾಡ್ತೀವಿ, ಸುಂದರ ಚಿನ್ನದ ಅಂಬಾರಿ, ಜೊತೆಗೆ ಮನಸೆಳೆವ ರತ್ನ ಸಿಂಹಾಸನ, ಇವೆಲ್ಲದರ ಬಗ್ಗೆ ಜೊತೆಗೆ ಇವತ್ತಿನ ಇಡೀ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡಲೇಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೈಸೂರಲ್ಲಿ ಏನಾಗ್ತಿದೆ ಅಂತ ಫಸ್ಟ್ ಅಪ್ಡೇಟ್ ಮಾಡ್ಬಿಡ್ತೀವಿ. ಮೈಸೂರಲ್ಲಿ ದಸರಾ ಸಡಗರ ಕಳೆಗಟ್ಟಿದೆ. ಅಂತಿಮ ಹಂತದಲ್ಲಿ ಒಂದಿಷ್ಟು ತಯಾರಿಗಳು ಇರ್ತಾವಲ್ಲ, ಎಷ್ಟೇ ತಯಾರಿ ಮಾಡ್ಕೊಂಡ್ರು ಕೂಡ ಕಡೆ ಕ್ಷಣದವರೆಗೂ ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇನ್ನೊಂದು ಸ್ವಲ್ಪ ಚಂದ ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ. ಸೊ ಅಂತಹ ತಯಾರಿಗಳು ಲಾಸ್ಟ್ ಮಿನಿಟ್ ಅಲ್ಲಿ ನಡೀತಾ ಇದೆ. ಇನ್ನು ಐತಿಹಾಸಿಕ ಜಂಬೂ ಸವಾರಿ 416ನೇ ಐತಿಹಾಸಿಕ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಅರಮನೆಯಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಆಗ್ತಾ ಇದೆ. ಅಂಬಾರಿಯನ್ನ ಹೊತ್ತು ಸಾಗೋದು 6ನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್. ಜಂಬೂ ಸವಾರಿಗೆ 14 ಆನೆಗಳ ಟೀಮ್ ರೆಡಿಯಾಗಿದೆ. ಇನ್ನು ಅರಮನೆ ಬಳಿಯಲ್ಲಿ ನಂದಿಧ್ವಜ ಪೂಜೆಗೂ ಕೂಡ ತಯಾರಿಗಳಾಗ್ತಾ ಇದೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷ ಆ ಒಂದು ಸಂದರ್ಭದಲ್ಲಿ 1 ಗಂಟೆ, ಈಗ ನಾವು ನಮ್ಗೆ ಹೇಳೋದಾದ್ರೆ ಈ ಒಂದು 1 ನಿಮಿಷದಿಂದ 1 ಗಂಟೆ 16 ನಿಮಿಷ ಈ ಟೈಮ್, ಅದು ಶುಭ ಧನುರ್ ಲಗ್ನ. ಈ ಟೈಮ್ ನಲ್ಲಿ ನಂದಿಧ್ವಜ ಪೂಜೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸಂಜೆ 4:42ರಿಂದ 5:16 ನಡುವಿನ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸೇರಿದಂತೆ ಅನೇಕ ಗಣ್ಯರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ನಾವು ದೃಶ್ಯದಲ್ಲಿ ಇವಾಗ ನೇರ ಪ್ರಸಾರದಲ್ಲಿ ತೋರಿಸಿರೋದು ಒಂದ್ ಕಡೆ ಚಾಮುಂಡಿ ತಾಯಿ ಉತ್ಸವ ಮೂರ್ತಿ. ಇವತ್ತು ನೀಲಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಜಯ ಯಾತ್ರೆ ಅಂತ ಮಾಡ್ತಾರೆ. ಯದುವೀರ್ ಅವರು ಅರಮನೆಯಿಂದ ಈ ಬನ್ನಿ ಮಂಟಪ ತನಕ ವಿಜಯ ಯಾತ್ರೆ, ಭುವನೇಶ್ವರಿ ತಾಯಿಯ ಒಂದು ದೇವಸ್ಥಾನ ಇದೆ ಅಲ್ಲಿ ಅರಮನೆ ಮುಂಭಾಗದಲ್ಲೇ. ಸೊ ಅಲ್ಲಿ ತನಕ ವಿಜಯ ಯಾತ್ರೆ ಅಂತ ಹೊರಡ್ತಾರೆ. ಸೊ ಆ ವಿಜಯ ಯಾತ್ರೆ ಮುಖೇನ ಬಂದು ಅಲ್ಲಿ ಬನ್ನಿಯನ್ನ ಹಂಚ್ತಾರೆ. ಬನ್ನಿಯನ್ನ ಕಡ್ದು ಬನ್ನಿಯನ್ನ ಹಂಚೋದು, ಬನ್ನಿ ಹಂಚೋ ಮುಖಾಂತರ ಈ ವಿಜಯದಶಮಿ ಸಂದರ್ಭದಲ್ಲಿ ವಿಜಯ ಸಿಕ್ಕಿದೆ ನಮಗೆ, ನಿಮ್ಮ ಬಾಳು ಬಂಗಾರವಾಗಲಿ ಅಂತೇಳಿ ಬನ್ನಿಯನ್ನ ಹಂಚ್ತಾರೆ. ಸರ್ ಹೇಳಿ ಸರ್, ಬನ್ನಿ ಅಂದರೆ ವಿಜಯ ಯಾತ್ರೆ ಸಂದರ್ಭದಲ್ಲಿ ಅದು ಕತ್ತಿ ವಿಶೇಷವಾಗಿ ತಗೊಂಡು ಹೋಗ್ತಾರೆ. ಆ ಕತ್ತಿ ಬಗ್ಗೆ ಹೇಳಿ ಸರ್. ಈ ವಿಜಯ ಯಾತ್ರೆ ಏನಿದೆ ಇದು ದಸರಾ ದರ್ಬಾರಿನ, ಮಹಾರಾಜರ ದರ್ಬಾರಿನ ಅಂತಿಮ ಘಟ್ಟ ಇದು. ಇಲ್ಲಿ ದಸರಾ ಅಂದಾಗ ನಾವು ಎರಡನ್ನ ನಾವು ತಗೋಬೇಕಾಗುತ್ತೆ. ಒಂದು ನಾಡಹಬ್ಬ ದಸರಾ. ದಸರಾ ಅಂತ ಅಂದರೆ ಅದು ಮಹಾರಾಜರು ಡೇ 1ನಿಂದ ವಿಜಯದಶಮಿವರೆಗೆ ನಡೆಯುವಂಥ ಸಾಂಪ್ರದಾಯಿಕ ಹಬ್ಬ. ಅಲ್ಲಿ ನಮಗೆ ಜನಸಾಮಾನ್ಯರಿಗೆ ಪ್ರವೇಶ ಇಲ್ಲ, ಅದು ಅವರ ಖಾಸಗಿ ದರ್ಬಾರು. ಅವ್ರು ಏನು ಮಾಡ್ತಾರೆ, ಅವರು ಡೇ 1ನಿಂದ ಕಂಕಣ ಬದ್ಧರಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಈಗ ಏನು ವಿಜಯ ಯಾತ್ರೆ ಹೋಗ್ತಿದ್ದಾರೆ ಅಲ್ಲಿವರೆಗೂ ಅವರು ಮುಹೂರ್ತದಂತೆ, ಸಂಪ್ರದಾಯದಂತೆ 400 ವರ್ಷಗಳ ಇತಿಹಾಸದಲ್ಲಿ ಏನು ನಡ್ಕೊಂಬಂತು ಅದು ಚಾಚೂ ತಪ್ಪದಂಗೆ ಸಾಂಕೇತಿಕವಾಗಿ, ಭಾಳ ಇಂಪಾರ್ಟೆಂಟ್, ಸಾಂಕೇತಿಕವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಈಗ ಅವರು ಶಮಿ ವೃಕ್ಷಕ್ಕೆ ಹೋಗ್ತಿದ್ದಾರೆ ಅಂದರೆ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶನಃ ಅಂತ. ಅಂದರೆ ಈ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ನಮ್ಮ ಪಾಪಗಳು ಕಳೆಯುತ್ತೆ ಮತ್ತು ನಮ್ಮ ಶತ್ರು ಸಂಹಾರ ಆಗುತ್ತೆ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಮಹಾನವಮಿಯಂದು ಅಜ್ಞಾತವಾಸ ಮುಗಿಸಿದ ಪಾಂಡವರು ಶಮಿ ವೃಕ್ಷದಲ್ಲಿ ಬಟ್ಟೆಗಳಲ್ಲಿ ಹೆಣಗಳಂತೆ ಸುತ್ತಿಟ್ಟಿದ್ದ ತಮ್ಮ ಆಯುಧಗಳನ್ನು, ಭಾಳ ಇಂಪಾರ್ಟೆಂಟ್ ಇದು, ಹೆಣಗಳಂತೆ ಸುತ್ತಿಟ್ಟಿರ್ತಾರೆ. ಯಾಕೆಂತಂದರೆ ಬೇರೆಯವರದ್ದು ಕೈ ಹಾಕಬಾರ್ದು, ಇವರು ಅಜ್ಞಾತವಾಸದಲ್ಲಿರ್ತಾರೆ, ಹಾಗಾಗಿ ಬೇರೆಯವರು ಅವರ ಆಯುಧಗಳನ್ನು ತೊಗೊಂಡು ಹೋಗಬಾರ್ದು ಅಂತ. ಅದು ಹೇಗೆ ಸುತ್ತಿಟ್ಟಿರ್ತಾರಪ್ಪ ಅಂದರೆ ನೋಡೋರಿಗೆ ಹೆಣ ಕಣ್ಣಂಗೆ ಕಾಣ್ತಿರುತ್ತೆ, ಭಯ ಆಗುತ್ತೆ. ಸೊ ಅದನ್ನು ಈ ಶಮಿ ವೃಕ್ಷದಲ್ಲಿ ಇಟ್ಟಿರ್ತಾರೆ, ಯಾರು ಮುಟ್ಟಬಾರ್ದು. ಅಜ್ಞಾತವಾಸ ಮುಗಿಸಿದ ಪಾಂಡವರು ಮಹಾನವಮಿ ಎಂದು ಆ ಶಸ್ತ್ರಾಸ್ತ್ರಗಳನ್ನು ಬಿಚ್ಚಿ ಅದಕ್ಕೆ ಪೂಜೆ ಮಾಡುವುದು ಆಯುಧ ಪೂಜೆ ಆಯಿತು. ಅವರು ಆಯುಧಗಳ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ದಶಮಿ ಎಂದು ಅವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗೋದ್ರಿಂದ ಅದು ವಿಜಯದಶಮಿ ಆಯಿತು. ಈಗ ಮಹಾರಾಜರು ವಿಜಯ ಯಾತ್ರೆ ಹೋಗ್ತಾ ಇದ್ದಾರಲ್ಲ, ಅದು ಸಾಂಕೇತಿಕ, ಅದನ್ನು ಅವರು ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಅದನ್ನು ಹಂಚಿ ಅಲ್ಲಿಗೆ ಮಹಾರಾಜರದ್ದು ಮುಗಿದೋಯ್ತು ಅವ್ರದ್ದು ಪೂಜೆ ಏನಿದೆ. ಕತ್ತಿ ಬಗ್ಗೆ ಹೇಳ್ಬಿಡಿ ಸರ್, ವಿಜುವಲ್ ಹೆಂಗೂ ತೋರಿಸ್ತಾ ಇದ್ದೀವಿ. ಈ ಕತ್ತಿ ಏನಿದೆ, ಈ ಕತ್ತಿ ಮತ್ತೆ ಮಹಾರಾಜರನ್ನ, ಈಗ ನೀವು ಇದು ಪಟ್ಟದ ಕತ್ತಿ ನೀವು ನೋಡ್ತಾ ಇರೋದು, ಮಹಾರಾಜರನ್ನ ಹಾಗೆ ತೋರಿಸಿದಾಗ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ನ ಅವರ ಸೊಂಟದಲ್ಲೂ ಒಂದು ಕತ್ತಿ ಇದೆ. 400 ವರ್ಷಗಳ ಹಿಂದಿನ ಕತ್ತಿ ಅದು ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ಖುದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಕೊಟ್ಟಂಥ ಕತ್ತಿ. ಅದರ ಹೆಸರು ವಿಜಯ ನಾರಸಿಂಹ. ಈ ಕತ್ತಿ ಯಾರಿಗೂ ಕಣ್ಣಿಗೆ ಕಾಣಲ್ಲ ಅಂತ ಒಂದು ಪ್ರತೀತಿ ಇದೆ. ಮಹಾರಾಜರ ಸೊಂಟದಲ್ಲಿದೆ, ಅದನ್ನು ಬಹುಶಃ ಟಿ ವಿಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾರಿಗೂ ಕಾಣೋದಿಲ್ಲ ಆ ಕತ್ತಿ, ಮಹಾರಾಜರಿಗೆ ಮಾತ್ರ ಕಾಣುತ್ತೆ. ಅವರು ತಿರುಚಿರಾಪಳ್ಳಿಯ ಪೈಲ್ವಾನನನ್ನು ಸಂಹಾರ ಮಾಡುವಾಗ ಅದನ್ನು ತೆಗಿತಾರೆ, ಅವನಿಗೂ ಕಾಣೋದಿಲ್ಲ. ಅದು ಆ ಕತ್ತಿಯಿಂದ ಅವನ ಕತ್ತನ್ನು ಕತ್ತರಿಸ್ತಾರೆ. ಹೇಗೆ ಅವನು ಕತ್ತಿಯಿಂದ ಕತ್ತರಿಸಿದ್ರು ಅಂತ ಜನರೆಲ್ಲ ನೋಡುತ್ತಿರುವಾಗ ಆ ಕತ್ತಿ ಯಾರಿಗೂ ಕಾಣದೇ ಇರೋದ್ರಿಂದ ಅದು ವಾಪಸ್ ಬಂದು ಅವರ ಸೊಂಟದಲ್ಲಿ ಕೂತ್ಕೊಳ್ಳುತ್ತೆ. ಸದಾ ಮಹಾರಾಜರಿಗೆ ಬೆಂಗಾವಲು, ಈವನ್ ಮಲ್ಕೋಬೇಕಾದ್ರೂ ಮಹಾರಾಜರು ಆ ಕತ್ತಿಯನ್ನು ಧರಿಸಬೇಕು ಅನ್ನೋ ಸಂಪ್ರದಾಯ ಇದೆ. ಈ ಕತ್ತಿ ಇಲ್ಲದೆ, ಸೊಂಟಗತ್ತಿ ಇಲ್ಲದೆ, ಗುದ್ಬಾಕು ಅಂತೀವಿ, ಅದಿಲ್ಲದೆ ಮಹಾರಾಜರು ಮಲಗೋದೂ ಇಲ್ಲ. ಯಾಕೆಂದರೆ ರಾಜ ಅನ್ನೋನು ಕೊನೆಯಲ್ಲಿ ಅವನು ತನ್ನನ್ನು ತಾನು ಮಾತ್ರವೇ ರಕ್ಷಿಸಿಕೊಳ್ಳಬಲ್ಲ.
ಎಲ್ಲ ಕಾಲದಲ್ಲೂ ಸೈನಿಕರ ಮೇಲೆ ಅವ್ರು ಡಿಪೆಂಡ್ ಆಗೋಕ್ಕಾಗಲ್ಲ ಅನ್ನೋದಕ್ಕೆ ಅದು ಸಾಂಕೇತಿಕವಾಗಿ. ಈಗ ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಪಟ್ಟದ ಕತ್ತಿ, ಪಟ್ಟದ ಆನೆ, ಪಟ್ಟದ ಕುದುರೆ ಮತ್ತು ಪಟ್ಟದ ಹಸು, ಇವುಗಳಿಗೆ ಪೂಜೆ ಆಗುತ್ತೆ. ಅವು ಸಾಂಕೇತಿಕ. ಯಾಕೆಂದರೆ ರಾಜನ ಶಕ್ತಿಯನ್ನು ಗಜಪಡೆ, ಅಶ್ವಪಡೆ, ಎತ್ತುಗಳು ಯಾಕೆ ಅಂತಂದರೆ ಫಿರಂಗಿಗಳನ್ನು ಹೊರತಾ ಇದ್ದವು, ನೂಕೊಂಡು ಹೋಗ್ತಾ ಇದ್ದವು ಎತ್ತುಗಳು. ಯುದ್ಧ ಭೂಮಿಗೆ ಸಾಮಾನು ಸರಂಜಾಮುಗಳನ್ನು ತೊಗೊಂಡು ಹೋಗ್ತಾ ಇದ್ದಿದ್ದು ಇದೇ ಎತ್ತಿನ ಗಾಡಿಗಳಲ್ಲಿ. ಹಾಗಾಗಿ ಮತ್ತು ಈ ಹಸುಗಳು, ಇದನ್ನು ಅಮೃತ್ ಮಹಲ್ ತಳಿ ಅಂತೀವಿ ನಾವು. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇವತ್ತು ನಾವೇನು ಅಮೃತ್ ಮಹಲ್ ತಳಿ, ನಾಟಿ ಹಸು ಅಂತ ಹೊಗಳ್ತೀವಲ್ಲ, ಅದಕ್ಕೆ ಅದು ಉಳ್ಕೊಂಡಿರೋದಕ್ಕೆ ಕಾರಣನೇ ಚಿಕ್ಕದೇವರಾಜ ಒಡೆಯರು 26,000 ಜೊತೆ ಹಸುಗಳನ್ನು ಸಾಕಿದಂಥ ಕೀರ್ತಿ ಚಿಕ್ಕದೇವರಾಜ ಒಡೆಯರಿಗೆ ಸಲ್ಲುತ್ತೆ. ಈಗ ನಮ್ಮ ಬೆಂಗಳೂರಿನಲ್ಲಿ ನಾವು ಶ್ರೀಗಂಧದ ಕಾವಲು ಅಂತ ಏನು ಹೇಳ್ತೀವಿ, ಶ್ರೀಗಂಧದ ಕಾವಲಿಂದ ಬೆಂಗಳೂರಿನ ಜ್ಞಾನಭಾರತಿ ಆವರಣ ಏನಿದೆ ಅವೆಲ್ಲವೂ ಹಸುಗಳು, 26,000 ಜೊತೆ ಹಸುಗಳು ಮೇಯ್ತಿದ್ದಂಥ ಜಾಗ. ಅದನ್ನು ಹೈದರಲ್ಲಿ ಬಂದು 76,000ಕ್ಕೆ ಮಾಡ್ತಾರೆ. ಅದಾದಮೇಲೆ ಟಿಪ್ಪು ಸುಲ್ತಾನರು ಬಂದು 1,00,000 ಅಮೃತ ಮಹಲ್ ತಳಿಗಳನ್ನು ಮೈಸೂರು ಸಂಸ್ಥಾನದಲ್ಲಿ ಸಾಕ್ತಾರೆ. ಅವತ್ತಿನ ತಳಿಯೇ ಇವತ್ತಿಗೂ ಉಳ್ಕೊಂಬಂದಿರೋದು. ಹಾಗಾಗಿ ಎತ್ತುಗಳ ಪೂಜೆ, ಹಸುಗಳ ಪಟ್ಟದ ಹಸುನ ಪೂಜೆ ನಡೆಯುತ್ತೆ. ಇವೆಲ್ಲದರ ಇದು ಸಾಂಕೇತಿಕವಾಗಿ ನಡೆಯುತ್ತೆ. ಈ ಪಟ್ಟದ ಕತ್ತಿ ಇದೆಯಲ್ಲ, ಆ ಪಟ್ಟದ ಕತ್ತಿಯನ್ನು ನೀವು ಬಿಚ್ಚಿ ನೋಡಿದ್ರೆ, ಆ್ಯಕ್ಚುಲಿ ಅದನ್ನು ತೋರಿಸ್ಬೇಕು ನಮಗೆ, ಚೆನ್ನಾಗಿರುತ್ತೆ. ಇವರು ಮುಂದಿನ ಸಲ ನಾನು ಅರಮನೆಯವ್ರನ್ನ ಕೇಳ್ಕೊತೀನಿ, ಅದನ್ನು ಹೊರೆಯಿಂದ ಬಿಚ್ಚಿ ನಮಗೆಲ್ಲ ಜನಸಾಮಾನ್ಯರಿಗೆ ಇದೊಂದೇ ಅವಕಾಶ, ನಮಗೆ ಆ ಕತ್ತಿನ ತೋರಿಸೋದಕ್ಕೆ ಅವಕಾಶ. ಆ ಕತ್ತಿಯನ್ನು ಬಿಚ್ಚಿದ್ರೆ ಹೊರೆಯಿಂದ, ಆ ಕತ್ತಿಯಲ್ಲಿ ಒಂದೇ ಒಂದು ಸಣ್ಣದೊಂದು ತೂತಿರುತ್ತೆ, ಒಂದು ಸಣ್ಣ ಹೋಲ್ ಇರುತ್ತೆ. ಒಂದು ಹೋಲ್ಗೆ 1,000 ಜನರನ್ನು ಆ ಕತ್ತಿಯಿಂದ ಸಂಹರಿಸಲಾಗಿದೆ ಅಂತ ಅರ್ಥ. ಒಂದು ಗುರುತು ಥರ. ಗುರುತು ಅಂದರೆ ಎಷ್ಟು ಹೋಲ್ಸ್ ಇದ್ರೆ ಇಂಟು 1,000 ಲೆಕ್ಕ ಹಾಕ್ರಿ. ಅಂದರೆ ಅಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದಂಥ ಕತ್ತಿ ಇದು. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಧರಿಸಿದ್ದಲ್ಲ ಇದು ಶತಮಾನಗಳಿಂದ ಯದುರಾಯರು ಯಾವಾಗ ಮೈಸೂರು ಸಂಸ್ಥಾನವನ್ನು ಕಟ್ಟಿದ್ರು 1399ರಲ್ಲಿ, ಆಗ ಅವರು ಪಟ್ಟಕ್ಕೆ ಏರದಂಥ ಕಾಲದಲ್ಲಿ ಅವರೊಂದು ಪಟ್ಟದ ಕತ್ತಿ ಅಂತ ಇಟ್ಕೋತಾರೆ. ಅವರು ಹಲವಾರು ಕತ್ತಿ ಇಟ್ಟಿರ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ನಮ್ಮ ತೆಂಡೂಲ್ಕರ್ ಹತ್ರ ಒಂದು 20 ಬ್ಯಾಟ್ ಇದ್ದಂಗೆ, ಅರ್ಥ ಆಯ್ತಲ್ಲ. ಇವ್ರ ಹತ್ರ ಅಷ್ಟು ಕತ್ತಿಗಳಿರುತ್ತೆ. ಟಿಪ್ಪು ಸುಲ್ತಾನ್ರ ಹತ್ರ 12 ಕತ್ತಿ ಇತ್ತು, ಮಹಾರಾಜರ ಹತ್ರ 24 ಕತ್ತಿ ಇತ್ತು. ಸೊ ಅದರಲ್ಲಿ ಒಂದು ಕತ್ತಿ ಇದು ಸದಾ ಅವರು ಪಟ್ಟಕ್ಕೆ ಕೂತ್ಕೊಂಡಾಗ ಧರಿಸುವಂಥ ಕತ್ತಿ. ಅದರಲ್ಲಿ ಒಂದು ತೂತಿದ್ರೆ 1,000 ಜನರನ್ನು ಅದು ಸಂಹರಿಸಿದೆ ಅಂತ. ಈಗ ಅದು ಕತ್ತಿಯನ್ನು ನಮಗೆ ತೋರಿಸಿದ್ರೆ ಅದರಲ್ಲಿ ಎಷ್ಟು ತೂತಿದೆ, ಈ ಕತ್ತಿ ಎಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದೆ, ಎಷ್ಟು ಜನರನ್ನು ಸಂಹಾರ ಮಾಡಿದೆ ಅಂತ ನಾವು ತಿಳ್ಕೊಬೋದು. ಅಷ್ಟು ಇಂಪಾರ್ಟೆಂಟ್ ಆದಂಥ ಕತ್ತಿ. ಮತ್ತು ಯಾಕೆ ಅದನ್ನು ಹೊರಗೆ ತೆಗೆಯೋದಿಲ್ಲ ಅಂದರೆ ಅದು ಸಂಪೂರ್ಣ ವಿಷಲೇಪಿತ ಕತ್ತಿ. ನೀವು ಆ ಕತ್ತಿಯ ಅಲಗನ್ನ ಸುಮ್ಮನೆ ಸೌರದಿ ನಿಮ್ಮ ಕೈಗೆ ಗಾಯ ಆದರೂ ಸಹ ಮನುಷ್ಯ ಸತ್ತೋಗ್ತಾನೆ. ಯಾಕೆಂದರೆ ಹಾವಿನ ಚೇಳಿನ ವಿಷವನ್ನು ಒಣಗಿಸಿ ಅದನ್ನು ಕತ್ತಿಗೆ ಸೌರಲಾಗಿರುತ್ತೆ. ಶತ್ರು ನೀನು ಏನೇ ಕಾರಣಕ್ಕೂ ಆ ಕತ್ತಿನ ತಗಲ್ದವನು ಬದುಕೋದಕ್ಕೆ ಚಾನ್ಸೇ ಇರಬಾರ್ದು. ಆ ರೀತಿಯಾದಂಥ ಪ್ರಬಲವಾದಂಥ ಕತ್ತಿ ಅದು. ಮಣಭಾರದ ಕತ್ತಿ ಅದು ಸುಮ್ಮನೆ ಅಲ್ಲ, ನಾವು ಹಿಡಿಯೋಕ್ಕಾಗಲ್ಲ. ಅದು ಈ ರೀತಿಯ ಕತ್ತಿ ಹಿಡಿಬೇಕು ಅಂದರೆ ಈ ತೋಳಲ್ಲಿ ಅಷ್ಟು ಬಲ ಇರಬೇಕು. ಬರೀ ಹಿಡಿಯೋಕೆ ಎಷ್ಟು ಬಲ ಇರಬೇಕು ಅಂದರೆ ಪ್ರಯೋಗ ಮಾಡೋಕ್ಕೆ ಎಷ್ಟು ಬಲ ಇರಬೇಕು ಅಂತ ನಾವು ರಾಜ ಅಂದರೆ ಸುಮ್ಮನೆ ಅಲ್ಲ. ನೆತ್ತಿಯ ಮೇಲೆ ತೂಗೋ ಕತ್ತಿ ಅವನು ಯಾವಾಗಲೂ. ಸಿಂಹಾಸನ ಅನ್ನೋದು ಮುಳ್ಳಿನ ಬೆಂಕಿ ಸಿಂಹಾಸನ, ಅದು ಉರಿಗದ್ದುಗೆ ಅಂತೀವಿ ನಾವು ಕನ್ನಡದಲ್ಲಿ. ಅದನ್ನು ಉರಿಗದ್ದುಗೆ ಅಂದರೆ ಉರಿತಾ ಇರುತ್ತೆ. ಅಂದರೆ ಅಷ್ಟು ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ, ಮಹಾರಾಜರ ಮೇಲೆ. ಈಗ ಸಿಂಹಾಸನ ಆರೋಹಣ ಮಾಡ್ತಾರಲ್ಲ ಮಹಾರಾಜರು, ಒಂದೊಂದು ಮೆಟ್ಟಿಲಲ್ಲೂ ಒಂದೊಂದು ದೇವರು ಅವ್ರಿಗೆ ಒಂದೊಂದು ಎಚ್ಚರಿಕೆಯನ್ನು ಕೊಡುತ್ತೆ ಅಂತ ಪ್ರತೀತಿ ಇದೆ. ಒಂದೊಂದು ದೇವರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ, ನೀನು ಹೇಗಿರಬೇಕು ಅದ್ರ ಮೇಲೆ ಕೂತ್ಕೋಬೇಕಾದ್ರೆ ಅಂತ. ಸುಮ್ಮನೆ ಅವರು ಸಿಂಹಾಸನದ ಮೇಲೆ ಕೂತ್ಕೊಳ್ಳಲ್ಲ. ಹಾಗೆ ಈ ಪಟ್ಟದ ಕತ್ತಿ. ಈಗ ನೋಡಿ, ಅವರು ಮಹಾರಾಜರು ಈಗ ನಮಗೆ ಆಧುನಿಕ ಪಾಂಡವರ ರೀತಿ ನಮ್ಗೆ ಕಾಣ್ತಾ ಇದ್ದಾರೆ. ಯಾಕೆಂದರೆ ಅವರು ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂಚೂರು ನಿಮ್ಮ ಕ್ಯಾಮ್ರಾಮನ್ ಒಂದು ಸ್ವಲ್ಪ ಏನಾರು ಅದನ್ನು ಝೂಮ್ ಮಾಡಿದ್ರೆ ನಮ್ಗೆ ಅವರು ಸೊಂಟದಲ್ಲಿಟ್ಟಿರೋವಂಥ ಅವರ ಆ ವಿಜಯನಾರಸಿಂಹ ಕತ್ತಿಯನ್ನು ನಾವು ತೋರಿಸ್ಬಿಡ್ಬೋದು. ಅದಕ್ಕೂ ಸಹ ವಿಜಯನಾರಸಿಂಹನಿಗೆ 4 ಶತಮಾನಗಳ ಇತಿಹಾಸ ಇದೆ. ತಿರುಚಿರಾಪಳ್ಳಿಯ ಪೈಲ್ವಾನರನ್ನು ಕೊಂದು ತಿರುಚಿರಾಪಳ್ಳಿಯನ್ನು ಗೆದ್ದದ್ದಕ್ಕೆ ಸಂಕೇತವಾಗಿ ಶ್ವೇತವರಾಹ ಸ್ವಾಮಿಯನ್ನು ಕರ್ಕೊಂಬರ್ತಾರೆ ಮಹಾರಾಜರು. ನಮ್ಮ ರಣಧೀರ್ ಕಂಠೀರವ ನರಸರಾಜ ಒಡೆಯರು ಶ್ವೇತವರಾಹ ಸ್ವಾಮಿಯನ್ನು ಎತ್ಕೊಂಡು ಆ ದೇವರನ್ನು ಅಲ್ಲಿ ಆ ಪಾಣಿಪೀಠದ ಮೇಲೆ ಒಂದು ಲೆಟ್ರ್ ಬರೆದಿರ್ತಾರೆ. ನಾನು ಮೈಸೂರಿನ ಮಹಾರಾಜ ರಣಧೀರ್ ಕಂಠೀರವ, ನಿನಗೆ ತಾಕತ್ತಿದ್ರೆ ನೀನು ನನ್ನನ್ನು ಮೈಸೂರಿನ ಮೇಲೆ ಯುದ್ಧ ಮಾಡಿ ಬಂದು ನೀನು ದೇವ್ರನ್ನ ತಗೊಂಡೋಗು ಅಂತಾರೆ. ಅವನು ಬಂದು ಯುದ್ಧ ಮಾಡೋಕ್ಕೆ ಬರ್ತಾನೆ. ಅವನೇನು ಮಾಡ್ತಾನೆ, 21 ಜನ ಸುಪಾರಿ ಕಿಲ್ಲರ್ಸ್ನ ಕಳಿಸ್ತಾನೆ ಮೈಸೂರಿಗೆ.